ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ RK ಸಿದ್ದರಾಮಣ್ಣ. ಇವರು ಮೂಲತಃ ಶಿವಮೊಗ್ಗದವರು. ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ 50ಕ್ಕೂ ಹೆಚ್ಚು ವರ್ಷಗಳ ಕಾಲ ಸಕ್ರಿಯವಾಗಿ ಕಾರ್ಯಕರ್ತರಾಗಿ, ನಾಯಕರಾಗಿ ಜವಾಬ್ದಾರಿ ನಿರ್ವಹಿಸಿರುವ ಇವರು 2010ರಿಂದ 2016ರವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರಾಗಿ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದೊಂದು 52 ವರ್ಷಗಳಿಂದ ಭಾರತೀಯ ಜನಸಂಘ ಇರ್ಬೋದು, ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ, ನಿಮ್ಮ ಶಿವಮೊಗ್ಗ ಮಂಡಲ ಅಧ್ಯಕ್ಷರು, ಜೊತೆಗೆ ಜಿಲ್ಲಾಧ್ಯಕ್ಷರಾಗಿ, ಜೊತೆಗೆ ರಾಜ್ಯದಲ್ಲಿ ಸಾಕಷ್ಟು ಒಂದು ಜವಾಬ್ದಾರಿ ನಿರ್ವಹಿಸಿದೆ. ಅದ್ರ ಜೊತೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, BJPಯ ನೇತರಾಗಿರ್ತಕ್ಕಂಥ ಯಡಿಯೂರಪ್ಪನವರ ಒಂದು ನಿಕಟವರ್ತಿಗಳಾಗಿ ಅವ್ರ ಜೊತೆ ಸಾಕಷ್ಟು ಒಡನಾಟವನ್ನು ತಾವು ಹೊಂದಿದ್ರಿ. ನಿಮ್ಮದು ಮತ್ತು ಯಡಿಯೂರಪ್ಪನವರ ಒಡನಾಟ ಹೇಗಿತ್ತು? ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಗೊತ್ತಿರೋ ಹಾಗೆ ಯಡಿಯೂರಪ್ಪನವರು ಒಬ್ಬ ನೈಜ ಹೋರಾಟಗಾರ. ಶಿವಮೊಗ್ಗ ಜಿಲ್ಲೆ ಸಮಾಜವಾದಿ ಹೋರಾಟಗಳ ಹಿನ್ನೆಲೆಯಲ್ಲಿ ಇದ್ದಂಥ ಸಂದರ್ಭದೊಳಗೆ ಯಡಿಯೂರಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ, ವಿಶೇಷವಾಗಿ ಶಿಕಾರ್ಪುರ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ದೊಡ್ಡ ರೈತ ಹೋರಾಟವನ್ನು, ವಿಶೇಷವಾಗಿ ಬಗರ್ ಹುಕುಂ ಸಾಗುವಳಿದಾರರ ಹೋರಾಟವನ್ನು ಕಟ್ಟಿ ಬೆಳೆಸಿದಂಥವ್ರು. ಓಕೆ. ಅವರು ಶಿಕಾರ್ಪುರದ ಪುರಸಭೆಯ ಅಧ್ಯಕ್ಷರಾಗಿದ್ದಂಥವ್ರು. ಆನಂತರ ಗೊತ್ತಿರೋ ಹಾಗೆ, ಇಡೀ ರಾಜ್ಯಕ್ಕೆ ಗೊತ್ತಿರೋ ಹಾಗೆ ಶಾಸಕರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು. ಅವರ ಜೊತೆಯ ಒಡನಾಟ ನನಗೆ ಸಿಕ್ಕಂಥದ್ದು ವಿಶೇಷವಾಗಿ 70ರ ದಶಕದೊಳಗೆ, 73, 74 ಆ ಸಂದರ್ಭದೊಳಗೆ, ಅವರು ಆ ಪುರಸಭೆಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದೊಳಗೆ ಅವರ ಸಂಪರ್ಕ ಆಗಾಗ ಭೇಟಿಯಾಗ್ತಕ್ಕಂಥದ್ದು ಇತ್ತು. ತುಂಬ ಹತ್ತಿರದಿಂದ ಅವರ ಒಡನಾಟ ಸಿಕ್ಕಂಥದ್ದು ನನಗೆ ತುರ್ತು ಪರಿಸ್ಥಿತಿಯ ಹೋರಾಟದೊಳಗೆ. ಓಕೆ. ಶಿವಮೊಗ್ಗದೊಳಗೆ ಅವರು ಶಿಕಾರ್ಪುರದೊಳಗೆ ಪ್ರತಿಭಟನೆ ಮಾಡಿ ಬಂಧನಕ್ಕೊಳಗಾದಂಥದ್ದು. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಶಿವಮೊಗ್ಗ ನಗರದೊಳಗೆ ಅಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಬಂಧನಕ್ಕೊಳಗಾದಂಥ ಸಂದರ್ಭದೊಳಗೆ ಇಬ್ಬರು ಕೂಡ ಬಂಧನಕ್ಕೊಳಗಾಗಿ ಶಿವಮೊಗ್ಗ ಜೈಲಿನಲ್ಲೂ ಇದ್ವಿ. ಅದಕ್ಕಿಂತ ಹೆಚ್ಚಾಗಿ ಬಳ್ಳಾರಿ ಜೈಲಿನಲ್ಲಿ ಸುಮಾರು ಒಂದು 35 ದಿನ ಒಟ್ಟಿಗೆ ಅವರ ಜೊತೆಗೆ ಒಡನಾಟ. ಅಲ್ಲಿಂದ ಒಡನಾಟ ಪ್ರಾರಂಭ ಆದಂಥದ್ದು. ಆ ನಂತರದ ದಿನಗಳಲ್ಲಿ ಜನತಾ ಪಕ್ಷ ಆಯಿತು. ಜನತಾ ಪಕ್ಷ ಆದಂಥ ಸಂದರ್ಭದೊಳಗೆ ಜನತಾ ಪಕ್ಷದ ಜವಾಬ್ದಾರಿ ನನಗೂ ಬಂದಿತ್ತು. ಶಿವಮೊಗ್ಗ ಜಿಲ್ಲೆಯ ಯುವಜನತಾದ ಜಿಲ್ಲಾ ಕನ್ವೀನರ್ ಆಗಿ ನಾನು ಇದ್ದೇನೆ, ಸಂಚಾಲಕನಾಗಿ ಇದ್ದೆ. ಆವಾಗಲೂ ಕೂಡ ಒಡನಾಟ ಇತ್ತು. ಅದಾದ ನಂತರ 80ರ ದಶಕದೊಳಗಂತೂ 80ರಲ್ಲಿ ಬಿ ಜೆ ಪಿ ಆದ ನಂತರ ಅವರು ಶಿಕಾರ್ಪುರದಲ್ಲಿ BJPಯನ್ನು ಕಟ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದರು. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಗಮನವನ್ನು ಕೊಡ್ತಾಯಿದ್ರು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ BJP ಏನೇನು ಹೋರಾಟಗಳನ್ನು ಮಾಡಿದೆ, ಅಧಿಕಾರವನ್ನು ಹಿಡಿದಿದೆ, ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ನೇತೃತ್ವದೊಳಗೆ ಹೋರಾಟನೂ ಮಾಡಿದ್ದೇವೆ. ಅದೇ ರೀತಿ ಅಧಿಕಾರದ ಅವಕಾಶಗಳು ಕೂಡ ನನಗೆ ಸಿಕ್ಕಿದೆ. ಸರ್, ಈಗ ಕೇಂದ್ರದಲ್ಲಿ ನಿಮ್ಮದೇ BJP ನೇತೃತ್ವದ NDA ಸರ್ಕಾರ ಅಧಿಕಾರದಲ್ಲಿದೆ. ಕಳೆದ 2 ಅವಧಿಗೆ ಪ್ರಧಾನಿಯಾಗಿ ಮಾನ್ಯ ನರೇಂದ್ರ ಮೋದಿಯವರು ಜವಾಬ್ದಾರಿಯನ್ನು ಪೂರ್ಣಗೊಳಿಸಿ ಈಗ 3ನೇ ಅವಧಿ ಕಾಲಿಟ್ಟಿದ್ದಾರೆ. ಒಂದು ಕಡೆ BJPಯವರು ಭಾರತ ವಿಶ್ವಗುರು ಆಗ್ತಾ ಇದೆ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನವರು ಭಾರತ ದಿನದಿಂದ ದಿನಕ್ಕೆ ಕೆಳ ಬರ್ತಾ ಇದೆ, ನರೇಂದ್ರ ಮೋದಿಯವರು ಕೇವಲ ಒಂದು ಬೂಟಾಟಿಕೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಹೇಳುವಂಥ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೇಂದ್ರದ ಒಂದು ಅಭಿವೃದ್ಧಿ ಪರ ಆಡಳಿತ ಇರ್ಬೋದು ಅಥವಾ ಕಾರ್ಯವೈಖರಿ ಬಗ್ಗೆ ನೀವೇನು ಹೇಳ್ತೀರಿ? ನರೇಂದ್ರ ಮೋದಿಯವರು ಮತ್ತು BJP ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ ಯಾವುದೋ ಒಂದು ಚುನಾವಣೆನ ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಒಟ್ಟಾರೆಯಾಗಿ ನರೇಂದ್ರ ಮೋದಿಯವರು ಹೇಳೋ ಹಾಗೆ ವಿಕಸಿತ ಭಾರತದ ಕಲ್ಪನೆಯನ್ನು ಇಟ್ಕೊಂಡು ಕಾರ್ಯವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಬಹಳ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.
ಅದರ ಪರಿಣಾಮಗಳನ್ನು ಕೂಡ ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಎರಡು ದೃಷ್ಟಿಯಿಂದನೂ ಕೂಡ ಕೆಲಸ ನಡೀತಾ ಇದೆ. ಒಂದು, ದೇಶದ ಅಭಿವೃದ್ಧಿ ದೃಷ್ಟಿಯಲ್ಲಿಟ್ಕೊಂಡು ಏನೆಲ್ಲ ಅಭಿವೃದ್ಧಿಗಳು ಆಗಬೇಕೋ ಅದು ಕೂಡ ಆಗ್ತಾ ಇದೆ. ಅದೇ ರೀತಿ ಈ ದೇಶದೊಳಗಿರ್ತಕ್ಕಂಥ ಬಡವ, ಈ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕ, ಸಮಾಜದ ಕಟ್ಟಕಡೆಯಲ್ಲಿ ಇರ್ತಕ್ಕಂಥ ಮನುಷ್ಯನನ್ನು ಕೂಡ ಗಮನದಲ್ಲಿಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಸಾಮಾನ್ಯ ಪ್ರಜೆಯನ್ನು ಗಮನದಲ್ಲಿಟ್ಕೊಂಡು ಅವನ ಅವಶ್ಯಕತೆಗಳನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಅನುಭವಕ್ಕೂ ಕೂಡ ಬಂದಿರತಕ್ಕಂಥದ್ದು. ನಾನು ಉದಾಹರಣೆ ಕೊಡೋದಾದರೆ ನೂರಾರು ಕಾರ್ಯಕ್ರಮಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಬಹುದು. ಅದೆರಡನ್ನೂ ಇಟ್ಕೊಂಡು ಹೋಗ್ತದೆ. ಅಂತಿಮವಾಗಿ ನಮ್ದು ಇರುವಂಥದ್ದು ಈಗ ಅಭಿವೃದ್ಧಿಶೀಲ ರಾಷ್ಟ್ರ ಅನ್ನುವಂಥದ್ದಿದೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂಥೇಳಿ. ಈ ರಾಷ್ಟ್ರನ ವಿಕಸಿತ ಭಾರತ ಮಾಡಬೇಕು ಅನ್ನುವಂಥದ್ದು ಗುರಿಯನ್ನು ಇಟ್ಕೊಂಡು 2047ಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆದಾಗ ನಮ್ಮ ದೇಶ ಯಾವ ರೀತಿ ಇರಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಕಾರ್ಯ ಮಾಡ್ತಾ ಇದೆ. ಕಾಂಗ್ರೆಸ್ನವ್ರು ಹೇಳೋ ಹಾಗೆ ಅಥವಾ ವಿರೋಧ ಪಕ್ಷದವರು ಹೇಳೋ ಹಾಗೆ ಕೇವಲ ಯಾವುದೋ ಒಂದು ಚುನಾವಣೆ ಗಮನದಲ್ಲಿಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಅಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ದೇಶ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಕಸಿತ ಭಾರತವನ್ನು ಮಾಡಲಿಕ್ಕೆ ಪ್ರಯತ್ನ. ಕೇವಲ ಇಷ್ಟೇ ಅಲ್ಲ, ನಮ್ಮ ಅನುಭವಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತಿನ ದಿನ ಆರ್ಥಿಕವಾಗಿ 5ನೇ ಸ್ಥಾನಕ್ಕಿರುವಂಥದ್ದನ್ನು 3ನೇ ಸ್ಥಾನಕ್ಕೆ ತರುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥ ಸಂದರ್ಭನೂ ಕೂಡ ಇವತ್ತಿನ ದಿನ ಇದೆ. ಓಕೆ, ಈಗ ರಾಜ್ಯಕ್ಕೆ ಬರೋದಾದರೆ, ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 1.5 ವರ್ಷಗಳ, ಈಗ ಒಂದು 2 ವರ್ಷದ ಒಂದು ಹೊಸ್ತಿಲಲ್ಲಿದೆ. ಆದರೆ ಸರ್ಕಾರ ಆರಂಭ ಆದಾಗಿಂದ ಒಂದಲ್ಲ ಒಂದು ವಿವಾದಗಳಿಂದನೇ ನಾಡಿನಾದ್ಯಂತ ಪ್ರಖ್ಯಾತ ಆಗಿದೆ ಅಂತ ಹೇಳ್ಬೋದು. ಅದು ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು. ಅದ್ರ ಜೊತೆಗೆ ಪ್ರಮುಖವಾಗಿ ಬಿಜೆಪಿ ಆರೋಪ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ಸರ್ಕಾರ, ಗೋ ಹತ್ಯೆಗಳಿರ್ಬೋದು ಈಗ ಸೇರಿದಂತೆ, ಅಥವಾ ಒಂದ್ ಕಡೆ ಮುಸ್ಲಿಮರ ತುಷ್ಟೀಕರಣ ಸೇರಿದಂತೆ ಇದು ಹಿಂದೂಗಳ ವಿರೋಧ ಆಗಿರ್ತಕ್ಕಂಥ ಸರ್ಕಾರ ಹೇಳುವಂತ ಒಂದು ಆರೋಪವನ್ನ ಪದೇ ಪದೇ ಬಿಜೆಪಿ ನೇತೃತ್ವದ ಒಂದು ವಿರೋಧ ಪಕ್ಷ ಮಾಡ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಇದು ಆರೋಪ ಅಲ್ಲ, ಇದು ವಸ್ತುಸ್ಥಿತಿ. ಕಾಂಗ್ರೆಸ್ಸು ಇಡೀ ದೇಶದೊಳಗೆ ಕೇವಲ ಸಿದ್ದರಾಮಯ್ಯನವರೊಬ್ಬರೇ ಅಲ್ಲ, ಕಾಂಗ್ರೆಸ್ ಎಲ್ಲೆಲ್ಲಿ ಇದೆಯೋ, ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದೆಯೋ, ಕೇವಲ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕನ್ನು ದೃಷ್ಟಿಯಲ್ಲಿಟ್ಕೊಂಡು ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ವಿನಃ ಯಾವುದೇ ಬೇರೆ ಯಾವ ಕಾರ್ಯಕ್ರಮವೂ ಕೂಡ ಅವರಲ್ಲಿ ಇಲ್ಲ. ಹಾಗಾಗಿ ಸ್ವಾಭಾವಿಕವಾಗಿ ಅವ್ರು ತೆಗೆದುಕೊಳ್ತಕ್ಕಂಥ ನಿರ್ಣಯ ಎಲ್ಲದೂ ಕೂಡ ಬಹುಸಂಖ್ಯಾತರ ವಿರುದ್ಧನೇ ಅವರು ತೆಗೆದುಕೊಳ್ತಾರೆ. ಕಾರಣ ಏನು ಅಂತ ಕೇಳಿದರೆ, ಅದು ಅಲ್ಪಸಂಖ್ಯಾತ ವೋಟ್ ಬ್ಯಾಂಕು ಸದಾ ಕಾಂಗ್ರೆಸ್ಸಿನ ಜೊತೆಗೆ ಇರಬೇಕು ಅನ್ನುವಂಥ ಮಾನಸಿಕತೆಯೊಳಗೆ ಅವರು ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ. ಅದಕ್ಕೆ ಭಾಳ ತಾಜಾ ಉದಾಹರಣೆ ಅಂತಂದರೆ, ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರ್ತಕ್ಕಂಥ ಹೇಳಿಕೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಗಾ ನದಿಯಲ್ಲಿ ಮುಳುಗಿ ಹಾಕಿದ ತಕ್ಷಣವೇ ಈ ದೇಶದ ಬಡವನ ಹೊಟ್ಟೆ ತುಂಬುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ನಾನು ಅವರಿಗೆ ಈ ಸಂದರ್ಭದೊಳಗೆ ನಾನೊಬ್ಬ ಹಿಂದೂವಾಗಿ, ನಾನೊಬ್ಬ ಈ ದೇಶದ ಪ್ರಜೆಯಾಗಿ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಸಂವಿಧಾನನ ಪಾಕೆಟ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಾ. ನೀವು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹೋದಲ್ಲೆಲ್ಲ ನೀವು ಸಂವಿಧಾನವನ್ನು ಪ್ರದರ್ಶನ ಮಾಡಿಕೊಂಡು ಜೇಬ್ನಲ್ಲಿ ಇಟ್ಕೊಂಡು, ದಯಮಾಡಿ ಆ ಸಂವಿಧಾನನ ಓದಿ ಅನ್ನುವಂಥ ವಿನಂತಿನ ನಾನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನಮ್ಮ ಸಂವಿಧಾನ ಇದೆ ನಮ್ಮದು. ಬೇರೆ ಇಡೀ ಸಂವಿಧಾನ ಪೂರ್ತಿ ಓದೋದು ಬೇಡ, ಪೀಠಿಕೆನ ನೀವು ಓದಿದರೆ ಸಾಕು. ನಮಗೇನು ಕೊಟ್ಟಿದೆ ಈ ದೇಶದ ಪ್ರಜೆ? ನಮಗೇನು ಕೊಟ್ಟಿದೆ ಅಲ್ಲ, ನಮಗೆ ನಾವೇ ಏನು ಕೊಟ್ಕೊಂಡಿದ್ದೇವೆ ನಾವು? ನಮಗೆ ನಾವೇ ಕೊಟ್ಕೊಂಡಿರ್ತಕ್ಕಂಥದ್ದು ಈ ದೇಶನ ನಾವು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಮಾಡ್ತೇವೆ ಅನ್ನುವಂಥದ್ದು ಹೇಳಿದೆ. ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ನಮಗೆ ಏನೆಲ್ಲ ಹಕ್ಕಿದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳಿದ್ದೇವೆ. ಅದರೊಳಗೆ ಏನು ಹಕ್ಕಿದೆ? ನಮಗಿರ್ತಕ್ಕಂಥದ್ದು ನ್ಯಾಯ ಕೊಡ್ತೇವೆ ಅನ್ನುವಂಥದ್ದಿದೆ, ಜಸ್ಟಿಸ್, ಲಿಬರ್ಟಿ, ಸ್ವಾತಂತ್ರ್ಯ ಕೊಡ್ತೀವಿ ಅನ್ನುವಂಥದ್ದು ಸ್ವಾತಂತ್ರ್ಯ ಇದೆ. ಅಷ್ಟೇ ಅಲ್ಲ, ಈಕ್ವಾಲಿಟಿ, ಸಮಾನತೆ ಕೊಡ್ತೇವೆ ಅನ್ನುವಂಥ ಮಾತಿದೆ. ಇದರ ಮೂರರ ಆಧಾರದ ಮೇಲೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರ ಮಧ್ಯ ಭ್ರಾತೃತ್ವವನ್ನು ತರ್ತೇವೆ ನಾವು, ಫ್ರೆಟರ್ನಿಟಿ, ಭ್ರಾತೃತ್ವವನ್ನು ತರ್ತೇವೆ ಅನ್ನುವಂಥ ಮಾತನ್ನು ಅದರೊಳಗೆ ಹೇಳಿದ್ದೀವಿ. ಈ ಸ್ವಾತಂತ್ರ್ಯ ಇದೆಯಲ್ಲ, ಏನೇನು ಸ್ವಾತಂತ್ರ್ಯ ಕೊಟ್ಟಿದೆ ನಮಗೆ?
ಕೊಟ್ಕೊಂಡಿದ್ದೀವಿ ನಾವು. ಅಭಿವ್ಯಕ್ತಿ ಸ್ವಾತಂತ್ರ್ಯನ ಕೊಟ್ಟಿದ್ದೇವೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಜೊತೆಗೆ ಧಾರ್ಮಿಕ ಸ್ವಾತಂತ್ರ್ಯನೂ ಕೂಡ ಕೊಟ್ಟಿದ್ದೇವೆ ನಾವು. ಈ ದೇಶದಲ್ಲಿರ್ತಕ್ಕಂಥ ಪ್ರಜೆ ಯಾವುದೇ ನಂಬಿಕೆಯಲ್ಲಿ ಬೇಕಾದರೂ ಅವನು ಇರ್ಬೋದು. ಅವನು ದೇವರಲ್ಲಿ ನಂಬಿಕೆ ಇದ್ದರೂ ಇರ್ಬೋದು, ದೇವರಲ್ಲಿ ನಂಬಿಕೆ ಇಲ್ಲದೆ ಇದ್ದರೂ. ಈಗ ಕೆಲವರ ನಂಬಿಕೆ ಇದೆ, ಈಗ ನನ್ನ ನಂಬಿಕೆ ಇದೆ. ನಾನು ಪ್ರಯಾಗರಾಜಿಗೆ ಹೋಗಿ ತ್ರಿವೇಣಿಗೆ ಹೋಗಿ ನಾನು ಮುಳುಗಿ ಹಾಕಬೇಕು ಅನ್ನೋದು ನನ್ನ ನಂಬಿಕೆ. ನನ್ನ ನಂಬಿಕೆ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ನಿಮಗೇನಿದೆ? ನಿಮಗಿಷ್ಟ ಇಲ್ವಾ? ನೀವು ಬೇಕಾದರೆ ಎಲ್ಲಿ ಬೇಕಾದರೂ ಹೋಗಿ ನೀವು ಮುಳುಗಿ, ನಮ್ಮದೇನು ಅಭ್ಯಂತರ. ನನ್ನ ಮುಳುಗನ್ನು ನೀವು ಯಾಕೆ ಪ್ರಶ್ನೆ ಮಾಡ್ತೀರಾ? ನಿಮ್ಗೆ ಯಾವ ಅಧಿಕಾರ ಇದೆ? ದಯಮಾಡಿ ಅದಕ್ಕೆ ಹೇಳ್ತಕ್ಕಂಥದ್ದು, ಸಂವಿಧಾನನ ಇಟ್ಕೊಂಡು ಓಡಾಡಿದರೆ ಆಗೋದಿಲ್ಲ. ಸಂವಿಧಾನನ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಬೇಕು ಅನ್ನುವಂಥ ವಿನಂತಿನ ಮಾಡ್ತೇನೆ. ಯಾರಿಗಿಷ್ಟ ಇದೆಯೋ ಅವರು ಮುಳುಗಿ ಹಾಕ್ತಾರೆ. ಯಾರಿಗೆ 5 ಹೊತ್ತು ನಮಾಜ್ ಮಾಡಬೇಕು ಅನ್ನೋವಂಥವ್ರು ನಮಾಜ್ ಮಾಡ್ತಾರೆ. ಮೆಕ್ಕಾಕ್ಕೆ ಹೋಗಬೇಕು ಅನ್ನೋರು ಮೆಕ್ಕಾಕ್ಕೆ ಹೋಗ್ತಾರೆ. ಜುರುಸ್ಲಾಮಿಗೆ ಹೋಗಬೇಕು ಅನ್ನೋ ಜುರುಸ್ಲಾಮಿಗೆ ಹೋಗ್ತಾರೆ. ಹೋಗಲಿ ಅವರು. ನಿಮಗೇನು ಆತಂಕ? ಸ್ವಾತಂತ್ರ್ಯನ ಅವ್ರು ಅನುಭವಿಸ್ತಾರೆ. ಇಲ್ಲಪ್ಪ ನನಗೆ ದೇವರಲ್ಲೇ ನಂಬಿಕೆ ಇಲ್ಲ, ಬೇಡ, ಹೋಗಬೇಡ, ಮನೆಯಲ್ಲೇ ಇರ್ಬೋದು. ಇಷ್ಟನ್ನು ಅವರು ಅನೇಕ ಸಂದರ್ಭಗಳಲ್ಲಿ ಅವರು ಜಾತ್ಯತೀತರು ಅಂತ ಹೇಳ್ಕೋತಾರೆ. ಅವರು ನಮ್ಮ ಸಂವಿಧಾನನೂ ಕೂಡ ಹೇಳುವಂಥದ್ದು ಸೆಕ್ಯುಲರಿಸಮ್ ಹೇಳ್ತದೆ. ಸೆಕ್ಯುಲರಿಸಮ್ ಅಂದರೆ ಅರ್ಥ ಧರ್ಮ ನಿರಪೇಕ್ಷೆ ಅಲ್ಲ, ಸರ್ವಧರ್ಮ ಸಮಭಾವ. ಅವರವರು ಧರ್ಮನ ಆಚರಣೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಅವರವರಿಗೆ ಬಿಟ್ಟುಬಿಟ್ಟಿದ್ದೇವೆ. ಆ ಸ್ವಾತಂತ್ರ್ಯದಲ್ಲಿ ನೀವ್ಯಾಕೆ ಕೈ ಹಾಕ್ತೀರಾ? ನಿಮಗೇನು ಸ್ವಾತಂತ್ರ್ಯ ಇದೆ? ಹಾಗಾಗಿ ಈ ರೀತಿಯಾದಂಥದ್ದು ಕಾಂಗ್ರೆಸ್ಸಿನ ಮಾನಸಿಕತೆ ಇರುವಂಥದ್ದು ಯಾವಾಗಲೂ ಕೂಡ ಅದು ಕೇವಲ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ. ನೀವು ಕೇಳ್ತಾ ಇದ್ದೀರ ಸಿದ್ದರಾಮಯ್ಯನವರು ಏನು? ಸಿದ್ದರಾಮಯ್ಯನಲ್ಲ, ಕಾಂಗ್ರೆಸ್ಸಿನ ಮಾನಸಿಕತೆಯೇ ಇರುವಂಥದ್ದು. ಕೇವಲ ಅವರಿಗೆ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕು, ಆ ವೋಟ್ ಬ್ಯಾಂಕನ್ನು ರಕ್ಷಣೆ ಮಾಡ್ಕೋಬೇಕು, ಅದರ ಆಧಾರದ ಮೇಲೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಬಿಟ್ಟರೆ ಬೇರೆ ಯಾವ ವಿಚಾರನೂ ಕೂಡ ಅವರಲ್ಲಿ ಇಲ್ಲ. ಆದರೆ ವಿಪರ್ಯಾಸ ಅಂದರೆ ಈ ಬಾರಿ ಚುನಾವಣೆಯಲ್ಲಿ ಕೇವಲ ಅಲ್ಪಸಂಖ್ಯಾತರಷ್ಟೇ ವೋಟ್ ಹಾಕಿಲ್ಲ, ಬಹುಸಂಖ್ಯಾತರಾದ ಹಿಂದೂ ಸಮಾಜ ವೋಟ್ ಹಾಕಿ ಅವ್ರನ್ನ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ರಾಜ್ಯ ಆಡಳಿತ ತಂದಿದೆ. ಖಂಡಿತವಾಗಿಯೂ ಯಾವುದೇ ಒಂದು ಸಮುದಾಯದ ಮತದಿಂದ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದೊಳಗೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಿದ್ದಾರೆ ಅಂತಂದರೆ ಎಲ್ಲರ ಅಭಿಪ್ರಾಯನೂ ಕೂಡ ಅದರೊಳಗೆ ಇರ್ತಕ್ಕಂಥದ್ದು. ಅದನ್ನೇ ಜನಾಭಿಪ್ರಾಯ ಅಂತ ನಾವು ಹೇಳ್ತಕ್ಕಂಥದ್ದು. ಇವತ್ತು ಕರ್ನಾಟಕ ಕೊಂಡ್ರೆ 23ರಲ್ಲಿ ಚುನಾವಣೆ ಆಯಿತು. 23ರಿಂದ 28ರವರೆಗೆ ಜನಾಭಿಪ್ರಾಯ ಇರುವಂಥದ್ದು ಏನು ಅಂತ ಕೇಳಿದರೆ ಕಾಂಗ್ರೆಸ್ನವರು ಅಧಿಕಾರ ನಡೆಸಬೇಕು. ಅವರು ನಾವು ಭಾರತೀಯ ಜನತಾ ಪಕ್ಷದ ಒಬ್ಬ ಪ್ರಮುಖನಾಗಿ ನಾನು ಹೇಳ್ತಕ್ಕಂಥದ್ದು, ಅವರು 5 ವರ್ಷ ಆಡಳಿತವನ್ನು ನಡೆಸಬೇಕು. ಅವರು ಸರಿಯಾಗಿ ನಡೆಸಬೇಕು. ಯಾವ ರೀತಿ ನಡೆಸಬೇಕು ಅಂದರೆ, ಅವರು ಚುನಾವಣೆ ಸಂದರ್ಭದೊಳಗೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರಲ್ಲ, ಅದರ ಆಧಾರದ ಮೇಲೆ ನಡೆಸಬೇಕು. ಮ್ಯಾನಿಫೆಸ್ಟೋದಲ್ಲಿ ಅವರು ಗ್ಯಾರಂಟಿಗಳನ್ನು ಹೇಳಿದರು, ಇಲ್ಲ ಅಂತ ಏನಲ್ಲ. ನಾನು ಸ್ವಲ್ಪ ಮುಂದುವರೆದು ಹೇಳ್ತಾ ಇದ್ದೇನೆ. ಗ್ಯಾರಂಟಿಗಳನ್ನು ಕೇವಲ ಗ್ಯಾರಂಟಿ ಅಷ್ಟನ್ನೇ ನೀವು ಹೇಳಲಿಲ್ಲ. ನೀವು ಅಭಿವೃದ್ಧಿಯ ಮಾತನ್ನು ನೀವು ಹೇಳಿದ್ದೀರಾ. ಕೇವಲ ಗ್ಯಾರಂಟಿ ಕೊಡೋದಷ್ಟೇ ಮಾಡ್ತೇವೆ ಮುಂದಿನ 5 ವರ್ಷ ಅಂತ ಹೇಳಲಿಲ್ಲ. ನೀವು ಗ್ಯಾರಂಟಿನೂ ಕೊಡಬೇಕು, ಅಭಿವೃದ್ಧಿನೂ ಕೂಡ ನೀವು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ವಿರೋಧ ಪಕ್ಷದ ಒಬ್ಬ ಪ್ರಮುಖನಾಗಿ ಇವತ್ತಿನ ದಿನ ಆಗ್ರಹವನ್ನು ಮಾಡ್ತೇನೆ. ಏನು ಮಾಡ್ತಾ ಇದ್ದೀರಾ ನೀವು? ಬರೀ ಕಳೆದ 1.5 ವರ್ಷದಿಂದ ನೀವು ಮಾಡ್ತಾ ಇರೋ ಕೆಲಸ ಅಂತಂದರೆ ಅಭಿವೃದ್ಧಿಗೆ ಇಟ್ಟಿರುವಂಥ ಹಣ ತೆಗೆದುಕೊಂಡು ಹೋಗಿ ಗ್ಯಾರಂಟಿಗೆ ಹಾಕ್ತಾ ಇದ್ದೀರಾ. ಹಾಕಿ, ಬೇಡ ಅನ್ನಲ್ಲ. ಆದರೆ ಅಭಿವೃದ್ಧಿ ನೀವು ಮಾಡಲ್ಲ ಅಂತ ಹೇಳಲಿಲ್ಲ. ನೀವು ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ನೀವು ಹೇಳಿದ್ದೀರಾ. ಏನೇನು ಮಾಡ್ತೀವಿ ಅನ್ನುವಂಥದ್ದು ಕೂಡ, ನೀರಾವರಿಗೆ ಎಷ್ಟು ಖರ್ಚು ಮಾಡ್ತೀರಾ, ಶಿಕ್ಷಣದೊಳಗೆ ಏನು ಮಾಡ್ತೀರಾ, ಆರೋಗ್ಯದಲ್ಲಿ ಏನು ಮಾಡ್ತೀರಾ, ಇದನ್ನೆಲ್ಲ ನೀವು ಹೇಳ್ತಾ ಇದ್ದೀರಾ. ಇವತ್ತಿನ ದಿನ ನಾನು ಪ್ರಶ್ನೆ ಮಾಡ್ತೀನಿ. ಇವತ್ತಿನ ದಿನ ಸಿರ್ಸಿಯಲ್ಲಿದ್ದೇನೆ. ಇವತ್ತಿನ ದಿನ ನಾನು ಹಿಂದಿನ ಸರ್ಕಾರ ಇರುವಂಥ ಸಂದರ್ಭದೊಳಗೆ ಸಿರ್ಸಿ ಆಸ್ಪತ್ರೆಗೆ ಸನ್ಮಾನ್ಯ ಕಾಗೇರಿಯವರು ಸಭಾಧ್ಯಕ್ಷರಾಗಿ ಈ ಸಿರ್ಸಿ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಏರಿಸಿದ್ದಷ್ಟೇ ಅಲ್ಲ, 112 ಕೋಟಿ ಕಟ್ಟಡಕ್ಕೆ, 30 ಕೋಟಿ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಉಪಕರಣಕ್ಕೆ ಅನ್ನುವಂಥದ್ದನ್ನು ಇಟ್ಕೊಂಡು ಮಾಡಿದ್ದಾರೆ. ಇದು ಅಭಿವೃದ್ಧಿ ಅಲ್ವಾ? ಇದು ಈ ಅಭಿವೃದ್ಧಿನ ಮುಂದುವರಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇಲ್ವಾ? ಒಂದು ಸರ್ಕಾರವಾಗಿ ಕೇವಲ ಹಿಂದಿನ ಸರ್ಕಾರ ಮಾಡಿದೆ, ಅದಕ್ಕೋಸ್ಕರ ಇದಕ್ಕೆ ನಾನು ಕೊಡೋದಿಲ್ಲ ಅಲ್ಲ, ಇದನ್ನು ಅಭಿವೃದ್ಧಿ ಮಾಡಬೇಕಲ್ಲ. ಹಾಗಿದ್ರೆ ಏನು ತೊಂದರೆ ಏನಿದೆ? ಅದು ಕೂಡ ಸರ್ಕಾರದ ಆದೇಶ. ಅದು ಈ ರೀತಿ
ಅಭಿವೃದ್ಧಿ ಶೂನ್ಯವಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಇವತ್ತಿನ ದಿನ ಸಿದ್ದರಾಮಯ್ಯನವ್ರ ಸರ್ಕಾರ ತಿಣುಕಾಡ್ತಾ ಇರೋದು ಯಾತಕ್ಕೆ ಅಂತ ಕೇಳಿದ್ರೆ ಕೇವಲ ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸ್ಥಿತಿ ಇವತ್ತಿನ ದಿನ ನಿರ್ಮಾಣ ಆಗಿದೆ. ಬಹುಶಃ ನನಗನ್ಸುತ್ತೆ ಇನ್ನು 5 ವರ್ಷ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಈ ಸಿದ್ದರಾಮಯ್ಯನವರ ಸರ್ಕಾರದಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಓಕೆ, ನೀವೀಗ ಮಾತನಾಡ್ಬೇಕು ಹೇಳಿದ್ರೆ ಸಿದ್ದರಾಮಯ್ಯನ ಸರ್ಕಾರ ತಿಣುಕಾಡ್ತಾ ಇದೆ ಅಂತ. ಒಂದು ಕಡೆ ಸಿದ್ದರಾಮಯ್ಯನ ಬಣ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳಾಗಿರೋ DK ಶಿವಕುಮಾರ್ ಅವರ ಬಣ, ಜೊತೆಗೆ ಸತೀಶ್ ಜಾರಕಿಹೊಳಿ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಹೇಳುವಂಥದ್ದು ಮನೆಯೊಂದು ಮುಗುರುಬಾಗಿ ಆಗಿದೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಿದ್ದಾರೆ. ನೀವೇನು ಹೇಳ್ತೀರಿ? ಮನೆ ಒಂದು 3 ಬಾಗಿಲಲ್ಲ, ದಿನ ಒಂದೊಂದು ಹೊಸ ಬಾಗಿಲು ತೆರೀತಾ ಇದೆ. ಓಕೆ, ತೆರೀತಾ ಇದೆ. ಇಲ್ಲಿವರೆಗೇನಿತ್ತು ಬರೀ ಸಿದ್ದರಾಮಯ್ಯ, ಶಿವಕುಮಾರು, ಅದ್ರ ಜೊತೆಗೆ ಈಗ ಸೇರಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ, ಇಷ್ಟರ ಮಧ್ಯೆ ಅನೇಕ ಬಾಗಿಲುಗಳು ತೆರ್ಕೊಂಡಿದೆ. ಒಂದು ಕಡೆ ಬಾಗಿಲನ್ನು ತೆರೆಯುವಂಥ ಪ್ರಯತ್ನ MB ಪಾಟೀಲರು ಕೂಡ ಮಾಡ್ತಾ ಇದ್ದಾರೆ. ಓಕೆ, MB ಪಾಟೀಲರು ಕೂಡ ಮಾಡ್ತಾ ಇದ್ದಾರೆ. ಅದರೊಳಗೆ ಏನಾದರೂ ಒಂದು ಅವಕಾಶ ಇದ್ದರೆ ನಾನು ಯಾಕೆ ಆಗಬಾರ್ದು ಅಂತ ಹೇಳುವಂಥವ್ರು ತುಂಬ ಜನ ಅದರೊಳಗಿದ್ದಾರೆ. ಪರಮೇಶ್ವರರು ಕೂಡ ಒಂದು ಬಾಗಿಲನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೊಂದು ಕಾರ್ಡ್ ಇಟ್ಕೊಂಡು ದಲಿತ ಕಾರ್ಡ್ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. MB ಪಾಟೀಲರು ಉತ್ತರ ಕರ್ನಾಟಕ ಲಿಂಗಾಯತ ಅನ್ನುವಂಥ ಹೆಸರಿನೊಳಗೆ ಅವರು ಕೂಡ ಮಾಡ್ತಾರೆ. ಈ ರೀತಿ ಬರೀ 3 ಬಾಗಿಲಲ್ಲ, ಈಗಾಗಲೇ 5 ಬಾಗಿಲಾಗಿದೆ. ಬಹುಶಃ ಇನ್ನು ಸ್ವಲ್ಪ ದಿನದೊಳಗೆ ಇನ್ನೆಷ್ಟು ಬಾಗಿಲಾಗ್ತದೆ ಗೊತ್ತಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕವಾದಂಥ ವಿಚಾರ. ಒಬ್ಬ ಕರ್ನಾಟಕದ ವಿರೋಧ ಪಕ್ಷದ ಪ್ರಮುಖನಾಗಿ, ಕರ್ನಾಟಕದ ಒಬ್ಬ ನಾಗರಿಕನಾಗಿ ನಾನು ಅವರಿಂದ ಅಪೇಕ್ಷೆ ಪಡ್ತಕ್ಕಂಥದ್ದು, ನೀವು ಎಷ್ಟು ಬಾಗಿಲಾದರೂ ಬಿಚ್ಕೊಳ್ರಿ, ಆದರೆ ಈ 5 ವರ್ಷ ನೀವು ಅಧಿಕಾರನ ನಡೆಸಬೇಕು. ನೀವೇನು ಆಶ್ವಾಸನೆ ಕೊಟ್ಟು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀರಾ ನೀವು ಮಾಡಬೇಕು. ಇಲ್ಲದೆ ಹೋದರೆ ಜನಾಭಿಪ್ರಾಯಕ್ಕೆ ಮಾಡ್ತಕ್ಕಂಥ ಅಪಚಾರ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಓಕೆ, ಈಗ ಕಾಂಗ್ರೆಸ್ ಇಂದು 3 ಬಾಗಿಲು 5 ಬಾಗಿಲು ಒಂದು ಕಡೆ, ಆದರೆ BJP ವಿಷಯಕ್ಕೆ ಬರೋದಾದ್ರೆ ಊರು ತುಂಬಾ ಬಾಗ್ಲಾಗಿದೆಯಾ ಹೇಗೆ? ಒಂದ್ ಕಡೆ ಯತ್ನಾಳ್ ಅವರು ಮತ್ತೆ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರ ನಡುವೆ ತಿಕ್ಕಾಟ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಅವರು ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ BJP ಎಷ್ಟು ಬಾಗ್ಲಾಗಿದೆ? ನೋಡಿ, ರಾಜಕೀಯ ಪಕ್ಷದ ಪ್ರಮುಖವಾದಂಥ ಉದ್ದೇಶ ಇರೋದೇ ಅಧಿಕಾರ ಗ್ರಹಣ ಮಾಡಬೇಕು ಅನ್ನುವಂತಹದ್ದೇ ರಾಜಕೀಯ ಪಕ್ಷದ ಪ್ರಮುಖ. BJPದು ಹಾಗಲ್ಲ. ನಾವು ಅಪೇಕ್ಷೆ ಪಡ್ತೀವಿ ಅಧಿಕಾರ ಗ್ರಹಣ ಮಾಡಬೇಕು, ಆದರೆ ಅದೇ ಅಂತಿಮ ಗುರಿ ಅಲ್ಲ ನಮ್ಮದು. ಅದನ್ನು ಇಟ್ಕೊಂಡು ಬಾಕಿ ಎಲ್ಲ ಕೆಲಸಗಳನ್ನು ಸೇವೆ ಏನೇನು ಮಾಡಬೇಕು ಜನಪರವಾಗಿ ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಪಕ್ಷ. ಈ ಅಧಿಕಾರದ ಧಾವಂತದಲ್ಲಿ ನಮಗೂ ಕೂಡ ಕೆಲವೊಂದು ಸರಿ ಹೊರಗೆ ನಿಂತ್ಕೊಂಡು ನೋಡಿದಾಗ ನಮ್ಮ ಬಾಗಿಲು ಕೂಡ ಜಾಸ್ತಿ ಆಗಿದಾವೇನೋ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ಭಾರತೀಯ ಜನತಾ ಪಕ್ಷದ ಸಂಘಟನೆ ಬಲವಾಗಿದೆ. ಯಾವುದೇ ಪರಿಸ್ಥಿತಿನ ಎದುರಿಸಲಿಕ್ಕೆ ಸಿದ್ಧವಾಗಿದೆ. ಇದೇನು ಈ ಥರದ ಸಂದರ್ಭಗಳು ಈಗ ನಮಗೆ ಹೊಸ್ತು ಅನ್ನಿಸ್ಬೋದು. ಹಿಂದೆ ಕೂಡ ಈ ಥರದ ಸಂದರ್ಭಗಳು ಆಂತರಿಕವಾಗಿ ಸೃಷ್ಟಿ ಆಗಿದ್ದಾವೆ. ಅದು AK ಸುಬ್ಬಯ್ಯನವ್ರ ಕಾಲ ಇರ್ಬೋದು, ಶಿವಪ್ಪನವ್ರ ಕಾಲ ಇರ್ಬೋದು. ಈ ರೀತಿ ಆ ಕಾಲಘಟ್ಟದೊಳಗೆ ಈ ರೀತಿ ಸಮಸ್ಯೆಗಳು ಈಗ ಈ ಹಂತದೊಳಗೆ ಇವತ್ತಿನ ದಿನ ಇರ್ತಕ್ಕಂಥದ್ದು ವಿಜೇಂದ್ರ ಮತ್ತು ನಮ್ಮ ಯತ್ನಾಳ್ ಅವರ ಮಧ್ಯೆ ಇರತಕ್ಕಂಥ ಭಿನ್ನಾಭಿಪ್ರಾಯ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಿಂಬಿತ ಆಗ್ತಾ ಇರುವಂಥ ರೀತಿಯೊಳಗೆ ಇದನ್ನೂ ಕೂಡ ಭಾರತೀಯ ಜನತಾ ಪಕ್ಷ ಸಮರ್ಥವಾಗಿ ಬಗೆಹರಿಸುತ್ತೆ. ಮುಂಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸರಿಯಾದ ದಿಕ್ಕಿನೊಳಗೆ ಪಕ್ಷವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ BJP ಸಂಘಟನೆಗೆ ಇದೆ. ಓಕೆ ಸರ್, ಇನ್ನು ಕೊನೆಯದಾಗಿ ನೀವು ಈಗ BJP ಆಂತರಿಕ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಚುನಾವಣಾಧಿಕಾರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ರಿ. ಹೀಗೆ ಇವತ್ತಿನ ದಿನ ಜಿಲ್ಲಾ ಅಧ್ಯಕ್ಷರ ಘೋಷಣೆ ಸಹ ಆಗಿದೆ. ಒಟ್ಟಾರೆಯಾಗಿ ಉತ್ತರ ಕನ್ನಡ BJP ಸಂಬಂಧಪಟ್ಟದಾದರೆ ನಿಮ್ಮ ಅನುಭವದಲ್ಲಿ ಏನು ಹೇಳ್ತೀರಿ? ಹಿಂದಿನಿಂದನೂ ಕೂಡ ಉತ್ತರ ಕನ್ನಡ ಇದು ನಮ್ಮ ಭದ್ರಕೋಟೆ. ಇದು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಬೇರೆ ಬೇರೆ ಕಾರಣಕ್ಕೋಸ್ಕರ 2023ರ ಚುನಾವಣೆಯೊಳಗೆ, ವಿಧಾನಸಭಾ ಚುನಾವಣೆಯೊಳಗೆ ನಮಗೆ ಹಿನ್ನಡೆ ಆಗಿತ್ತು. ಆದರೆ ಆ ಹಿನ್ನಡೆಗಳನ್ನೆಲ್ಲದೂ ಕೂಡ ಬದಿಗೊತ್ತಿ ಮತ್ತೆ 2024ರ ಪಾರ್ಲಿಮೆಂಟ್ ಚುನಾವಣೆಯೊಳಗೆ ಮತ್ತೊಮ್ಮೆ
ಉತ್ತರ ಕನ್ನಡ ಭದ್ರಕೋಟೆ ಅನ್ನುವಂಥದ್ದನ್ನು ಜನನೇ ಸಾಬೀತು ಮಾಡಿರ್ತಕ್ಕಂಥದ್ದು. ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ವಿಶ್ವಾಸ ಇಟ್ಟು ಸಾಮಾನ್ಯ ಕಾಗೇರಿಯವರನ್ನು ಸಂಸತ್ ಸದಸ್ಯರನ್ನಾಗಿ ಅತ್ಯಧಿಕ ಬಹುಮತದಿಂದ ಆಯ್ಕೆ ಮಾಡಿರುವಂಥದ್ದು. ಹಾಗಾಗಿ ಈಗಲೂ ಕೂಡ ಉತ್ತರ ಕನ್ನಡದೊಳಗೆ ಭಾರತೀಯ ಜನತಾ ಪಕ್ಷ ಭದ್ರವಾಗೇ ಇದೆ. ಯಾರೆಷ್ಟೇ ಬಿಲ ಕೊರೆಯುವಂಥ ಪ್ರಯತ್ನ ಪಟ್ಟರೂ ಕೂಡ, ಉದಾಹರಣೆಗೆ ನಮ್ಮೊಬ್ಬರು ಶಾಸಕರು ಆ ಪ್ರಯತ್ನದಲ್ಲಿ ಇದ್ದಾರೆ, ಅವರು ಯಶಸ್ವಿ ಆಗೋದಿಲ್ಲ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ವಿಧಾನ ಪರಿಷತ್ ಮಾಜಿ ಶಾಸಕರಾದ ಶ್ರೀ ಆರ್.ಕೆ. ಸಿದ್ದರಾಮಣ್ಣ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೇನೆ. ನಾನು ಪಕ್ಷದ ಕಾರ್ಯಕ್ಕೋಸ್ಕರ ಸಿರ್ಸಿಗೆ ಬಂದಂಥ ಸಂದರ್ಭದೊಳಗೆ ವಿಶ್ವಾಂಬರ ಮಾಧ್ಯಮದ ಮುಂದೆ ಬರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರಿ. ನನ್ನ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಕೆಲಸ ಮಾಡಿ. ಈ ರೀತಿಯಾದಂಥ ಮಾಧ್ಯಮಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದೊಳಗೆ ಹೆಚ್ಚೆಚ್ಚು ಸಕ್ರಿಯರಾಗಬೇಕು ಅನ್ನುವಂಥ ಅಪೇಕ್ಷೆನ ನಾನು ವ್ಯಕ್ತಪಡಿಸ್ತೇನೆ. ಅದೇ ರೀತಿ ವಿಶ್ವಾಂಬರ ಮಾಧ್ಯಮದ ಚಟುವಟಿಕೆಗಳನ್ನು ಗಮನಿಸಿದಾಗ ಆ ಎಲ್ಲ ಲಕ್ಷಣಗಳು ಕೂಡ ನನಗೆ ಕಾಣಿಸ್ತಾ ಇದೆ. ಮುಂಬರುವಂಥ ದಿನಗಳಲ್ಲಿ ವಿಶ್ವಾಂಬರ ಈ ಒಂದು ಪ್ರಯತ್ನದೊಳಗೆ ಯಶಸ್ವಿ ಆಗಲಿ ಅನ್ನುವಂಥ ಹಾರೈಕೆನ ಈ ಸಂದರ್ಭದೊಳಗೆ ಹಾರೈಸ್ತೇನೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.